ಕೇಸ್ನ ವಿಚಾರದಲ್ಲಿ ಸಿಎಂ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ತನಿಖೆಯನ್ನ ಕೋರ್ಟ್ ಸಿಬಿಐಗೆ ಕೊಟ್ಟೆ ಕೊಡುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ. ಅಪ್ಲಿಕೆಂಟ್ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಭರವಸೆಯಲ್ಲಿದ್ದಾರೆ. ಹಗರಣದಲ್ಲಿ ಭಾಗಿಯಾಗಿದ್ದವರು ಎಲ್ಲರಿಗೂ ಕೂಡ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ಕಟ್ಟಿಟ್ಟ ಬುತ್ತಿ ಅನ್ನೋದು ಅವ್ರ ಮಾತು. ಇಷ್ಟು ಮಾತ್ರ ಅಲ್ಲ, ಮುಂದುವರೆದ ಭಾಗವಾಗಿ ಆರೋಪಿತರು ಎಲ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಅವರು ಕೊಡಬೇಕಾಗಿತ್ತು, ಬಟ್ ಕೊಡ್ತಾ ಇಲ್ಲ. ಹೈಕಮಾಂಡ್ ರಾಜೀನಾಮೆ ಪಡೆಯುವಂತಹ ಕ್ಷಣ ಹತ್ರ ಬಂದಿದೆ ಅಂತೆಲ್ಲ ಪಬ್ಲಿಕ್ ಟಿವಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬೆಂಬಿಡದ ಭೂತದಂತೆ ಮುಖ್ಯಮಂತ್ರಿಗಳನ್ನ ಯಾರು ಕಾಡಿದ್ರು ಇಡೀ ಪ್ರಕರಣದಲ್ಲಿ ಅಂತ ಕೇಳಿದ್ರೆ ಮೊದಲ ಹೆಸರು ನೆನಪಾಗೋದೆ ಸ್ನೇಹಮಯಿ ಕೃಷ್ಣ ಅವರು. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಬಿಗ್ ಡೇ. ಕಾರಣ, ಮೂಡ ಹಗರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಬೇಡ ಅನ್ನುವಂತಹ ಆದೇಶವನ್ನು ಇವತ್ತು ನ್ಯಾಯಾಲಯ ತಿಳಿಸಲಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರೇ ನಮ್ಮ ಜೊತೆಲಿದ್ದಾರೆ. ಸರ್, ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ. ಕೇವಲ ಸಿದ್ದರಾಮಯ್ಯರ ಪಾಲಿಗೆ ಮಾತ್ರ ಅಲ್ಲ, ತಮಗೂ ಕೂಡ. ಯಾಕೆಂದರೆ ನೀವು ದೂರುದಾರರಿದ್ದೀರಿ, ನಿರಂತರ ಹೋರಾಟ ಮಾಡಿದ್ದೀರಿ. ಎಷ್ಟರ ಮಟ್ಟಿಗೆ ವಿಶ್ವಾಸ ಇದೆ? 100% ಭಾಗ ನನಗೆ ವಿಶ್ವಾಸ ಇದೆ ಸರ್. ಸೊ ಯಾಕೆಂದರೆ ಈ ಪ್ರಕರಣ ಸಿಬಿಐ ಕೊಡೋದಕ್ಕೆ ಎಷ್ಟು ಸಾಕ್ಷ್ಯಗಳಿದೆ ಮತ್ತು ಮಹತ್ವ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ದಾಖಲೆಯನ್ನು ಮಾನ್ಯ ನ್ಯಾಯಾಲಯಕ್ಕೆ ನಾವು ತಂದಿದ್ದೀವಿ. ಸೊ ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐಗೆ ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಸರ್, ಈಗ ಪ್ರಮುಖವಾಗಿ ನಿಮ್ಮ ನಿರಂತರವಾದಂಥ ಹೋರಾಟ ಇದ್ದಂಥದ್ದೇ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ಸಿಬಿಐಗೆ ಕೊಡಬೇಕಂತ ಯಾವ ಆಧಾರದ ಮೇಲೆ ಸಿಗುತ್ತೆ ಅನ್ನುವಂಥದ್ದು ತಮಗೆ ನಂಬಿಕೆ ಇದೆ? ಸರ್, ಮೊದಲಿಗೆ ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಸ್ವತಃ ಲೋಕಾಯುಕ್ತರು ಪ್ರಕರಣ ಸ್ವಯಂಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಸರ್ಚ್ ವಾರೆಂಟನ್ನು ಕೂಡ ಪಡೆದು, ಆ ಸರ್ಚ್ ವಾರೆಂಟ್ ಪಡೆದ ಸಂದರ್ಭದಲ್ಲಿ ಆಗಿನ ಲೋಕಾಯುಕ್ತ SP ಸಜಿತ್ರವರು ಈ ವಿಚಾರವನ್ನು ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರಿಗೆ ತಿಳಿಸಿ ಆಗ ಅವರು ಹೆಲಿಕಾಪ್ಟ್ರಲ್ಲಿ ಬಂದು 140 ಕಡತಗಳನ್ನು ತೊಗೊಂಡೋಗಿದ್ರು ಅನ್ನೋದು ದಾಖಲೆಗಳನ್ನು ಇದು ಮಾಡಿದ್ವಿ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ಆರೋಪಗಳ ರಕ್ಷಣೆ ಒಂದು ಕೆಲಸ ಮಾಡಿದ್ದಾರೆ. ಈ ಒಂದು ಕಡತಗಳನ್ನು ತೊಗೊಂಡೋದ್ರು ಮತ್ತು ಏಕಸದಸ್ಯ ಆಯೋಗ ರಚನೆ ಆಯಿತು ಅನ್ನೋ ಕಾರಣಕ್ಕೆ ತನಿಖೆ ನಡೆಸುತ್ತೆ. ಸೊ ಆ ಅರ್ಜಿನ ಮುಕ್ತಾಯ ಮಾಡಿರೋಂಥದ್ದು. ಸೊ ಇದನ್ನು ಗಮನಿಸ್ತೀವಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ವಿಚಾರಣೆ ಮಾಡೋಂಥ ಸಂದರ್ಭ. ಸೊ ವಿಚಾರಣೆ ಬರುವಂಥ ಸಮಯವನ್ನು ತನಿಖಾಧಿಕಾರಿ ನಿಗದಿ ಮಾಡಿದ್ರೆ, ಹೋಗುವಂಥ ಸಮಯವನ್ನು ಆರೋಪಿಯಾದ ಸಿದ್ದರಾಮಯ್ಯವರು ನಿಗದಿ ಮಾಡುವಂಥದ್ದು. ಸೊ ಇದೆಲ್ಲವನ್ನೂ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ. ಎಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆ ನನಗಿದೆ. ಅಲ್ಲಿಗೆ ತಾವು ಮೊದಲು ದೂರು ಕೊಡಬೇಕಾದ್ರೆ ಇದನ್ನ ಸಿಬಿಐ ಕೊಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ರಾ, ಅಥವಾ ಲೋಕಾಯುಕ್ತರ ನಡೆ ನೋಡ್ಕೊಂಡು ಆಮೇಲೆ ಸಿಬಿಐ ಕೊಡಿಸ್ಬೇಕು ಅಂತ ಅನ್ನಿಸ್ತು? ಇಲ್ಲ ಸರ್, ನಾವು ಮೊದಲಿಂದನೂ ಕೂಡ ಈ ಪ್ರಕರಣ ಸಿಬಿಐ ಕೊಡಿಸ್ಬೇಕು ಅಂತಲೇ ನಾವು ತೀರ್ಮಾನ ಮಾಡಿ. ಯಾಕಂತ ಹೇಳಿದ್ರೆ ಸೊ ಲೋಕಾಯುಕ್ತದಿಂದ ಈ ಪ್ರಕರಣ ತನಿಖೆ ನಡೆಸೋ ಅಷ್ಟು ಇದಲ್ಲ ಅಂಥೇಳಿ, ಹಾಗಾಗಿ ನಾವು ಪ್ರಾರಂಭದಲ್ಲೂ ಕೂಡ ಈ ಪ್ರಕರಣ ಸಿಬಿಐ ಕೊಡಬೇಕು ಅನ್ನೋ ಪ್ರಯತ್ನ ನಾವು ಮಾಡಿದ್ವಿ. ಅಲ್ಲಿಗೆ ಜೊತೆಗೆ ಈ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ಲ್ಲಿ ಬಂದಿದ್ದಂಥದ್ದು, ಆ ನಂತರದ ಬೆಳವಣಿಗೆಗಳು ಕೂಡ ನಿಮಗೆ ಇದನ್ನು ಸಿಬಿಐಗೆ ಕೊಡಬೇಕು ಅಂತ ಅನಿಸಿರುವಂಥದ್ದು? ಹೌದು ಸರ್. ನಾವು ಅರ್ಜಿ ಏನು ಮಾನ್ಯ ನ್ಯಾಯಾಲಯದಲ್ಲಿ ಖಾಸಗಿ ದೂರು ಅರ್ಜಿ ಸಲ್ಲಿಸಿದ್ವಿ. ಸೊ ನಾವು ಅದರಲ್ಲೇ ಕೋರ್ಕೊಂಡಿದ್ವಿ, ಇದನ್ನು ಸಿಬಿಐ ಕೊಡಿ ಅಥವಾ ಬೇರೆ ಸ್ವತಂತ್ರ ತನಿಖಾ ಸಂಸ್ಥೆ ಕೊಡಿ, ಅಥವಾ ರಾಜ್ಯದ ಹೊರತುಪಡಿಸಿ ಬೇರೆ ರಾಜ್ಯದ ತನಿಖಾ ಸಂಸ್ಥೆ ಕೊಡಿ ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಲೋಕಾಯುಕ್ತನೂ ಕೂಡ ಮನವಿ ಮಾಡ್ಕೊಂಡಿದ್ವಿ. ಸೊ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಸಿಬಿಐ ಕೊಡಿಸುವಂಥ ಅಧಿಕಾರ ಇಲ್ಲದೇ ಇರೋದ್ರಿಂದ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಿದ್ರು. ಹಾಗಾಗಿ ನಾವು ಆ ಕೂಡಲೇ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತೇಳಿ ನಾವು ಅರ್ಜಿನ ಸಲ್ಲಿಸಿದ್ವಿ. ಒಂದು ವೇಳೆ ನಿಷ್ಪಕ್ಷಪಾತವಾದಂಥ